ಸಿಎಂ ಸಿದ್ದರಾಮಯ್ಯನವರನ್ನ ಇದು ಕೇಂದ್ರಕ್ಕೆ ಕಳಿಸುವಂತ ಹುನ್ನಾರ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದು, ನನ್ನ ಜೊತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದರು, ನಾನು ಕೂಡ ರಾಜ್ಯದಲ್ಲೇ ಕೆಲಸ ಮಾಡಿ ಅಂದಿದ್ದೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಕ್ಕಲಿಗರು, ಲಿಂಗಾಯತರು ಮತ್ತೆ ಸಮಿತಿಯಲ್ಲಿ ಸುಮಾರು 40 ಜನ ಇದ್ದಾರೆ. ಇದರಲ್ಲಿ ಮಾಜಿ ಸಿಎಂಗಳು ಇದ್ದಾರೆ. ಇದರಲ್ಲಿ ಬೇರೆ ಯಾವುದೇ ವಿಚಾರ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಹಾಗೆ ಟೀಕೆಗಳು ಸಾಯುತ್ತವೆ, ಅಭಿವೃದ್ಧಿ ಕೆಲಸ ಉಳಿಯುತ್ತವೆ ಅಂತ ಬಿಜೆಪಿ ಟೀಕೆಗೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ. ನಾನು ಸಿದ್ದರಾಮಯ್ಯ ಹೋದಾಗ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದರು. ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ರು ಸ್ಟಾರ್ಟಿಂಗಲ್ಲೇ. ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ಅಂತ ಅಂದ್ಬಿಟ್ಟು, ನಾನೇ ಕರ್ನಾಟಕದಲ್ಲಿ ಮಾಡಿ ಅಂತ. ನಾವು ನಮ್ಮ ಸರ್ಕಾರದಿಂದ ಒಂದು 40 ಜನ ಲೀಡರ್ಸ್ ಬರ್ತಾರೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು, ಯೂನಿಯನ್ ಮಿನಿಸ್ಟರ್ಸು, ಫಾರ್ಮರ್ ಕೆಲವು MP ಗಳು, OBC ಲೀಡರ್ಸ್ ಎಲ್ಲ ಬರ್ತಾರೆ. ಸೊ OBC ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಳ ದೊಡ್ಡದಿದೆ. ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಅವ್ರಿಗೆ ಸಮಾನತೆ ಕೊಡಬೇಕು. ಒಕ್ಕಲಿಗರು ನ್ಯಾಷನಲ್ ಲೆವೆಲಲ್ಲಿ OBCಗಳೇ. ಸೊ ಲಿಂಗಾಯತಲ್ಲೂ OBCಗಳಿದ್ದಾರೆ, ಬಡವರಿದ್ದಾರೆ. ಸೊ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಸೀಮಿತವಾಗಿದೆ. ಸೊ ಕೆಲವು ಡಿಪಾರ್ಟ್ಮೆಂಟ್ಗಳಿದೆ. OBC ಡಿಪಾರ್ಟ್ಮೆಂಟ್ ಇದೆ, SC ಡಿಪಾರ್ಟ್ಮೆಂಟ್ ಇದೆ, ರೈತರ ವಿಭಾಗ ಇದೆ, ಮೈನಾರಿಟಿ ವಿಭಾಗ ಇದೆ. ಮೈನಾರಿಟಿಗೆ ಜೈನು ಸೇರ್ತಾರೆ, ಕ್ರಿಶ್ಚಿಯನ್ನು ಸೇರ್ತಾರೆ, ಸಿಖ್ಖು ಸೇರ್ತಾರೆ. ಸೊ ಎಲ್ಲರಿಗೂ ಕೂಡ ನಾವು ಸಮಾನತೆಯನ್ನು ನೋಡ್ತೇವೆ. ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿ ಅವರು. ಆಯಿತು ಮಾಡಿ, ಅವ್ರ ಪಾಪ ಅವರು ಟೀಕೆ ಮಾಡಲಿಲ್ಲ ಅಂದರೆ ಅವ್ರಿಗೂ ಸಮಾಧಾನ ಆಗೋದಿಲ್ವಲ್ಲ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹಿಂದೆ ಹೇಳಿದ್ದೇನೆ. OBC ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಏನು ಸಿಎಂ ನೇಮಕ ಆಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಚೇರಿಯಿಂದ ಸ್ಪಷ್ಟನೆ ಇದು. OBC ಸಲಹಾ ಮಂಡಳಿಯ ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಇಲ್ಲ, ಸದಸ್ಯರುಗಳ ಪೈಕಿ ಅವರಿದ್ದಾರೆ, ಅವ್ರ ನೇತೃತ್ವದಲ್ಲಿ ಇದೆಲ್ಲ ಕಾರ್ಯ ನಿರ್ವಹಿಸುತ್ತಂತೆ. ಈ ರೀತಿಯಾದಂಥ ಗುಲ್ಲೆನೆ ಬಿಟ್ಟು OBC ಸಲಹಾ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥದ್ದು ಸುಳ್ಳು. ಸಿಎಂ ನೇಮಕ ಆಗ್ತಿದ್ದಾರೆ ಅಂತ ಹೇಳಿ, ನೇಮಕಗೊಂಡಿದ್ದಾರೆ ಅಂತ ಸುದ್ದಿ ಪ್ರಸಾರ ಆಗ್ತಾ ಇದೆ. ಆದರೆ ಅಂತ ಯಾವ ನೇಮಕಾತಿಯೂ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳ ಕಚೇರಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಡಾಕ್ಟರ್ ಅನಿಲ್ ಜೈಹಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ. AICCಯ OBC ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಅನಿಲ್ ಜೈಹಿಂದ್. ಜುಲೈ 15ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ಸಭೆಯ ಆತಿಥ್ಯವನ್ನ ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ ಅಷ್ಟೇ. ಹಾಗಂತ ಅವರೇನ ಸಲಹಾ ಮಂಡಳಿಯ ಅಧ್ಯಕ್ಷರು ಅಲ್ಲ ಅಥವಾ ಸದಸ್ಯರು ಅಲ್ಲ ಅನ್ನುವಂಥ ರೀತಿಯಾಗಿ ಈಗ ಅವರ ಕಚೇರಿಯಿಂದ ಒಂದು ಪ್ರಕಟಣೆ ಬಂದಿದೆ. KPCC ಕಚೇರಿ ಭಾರತ್ ಜೋಡೋ ಭವನದಲ್ಲಿ ನಡೆಯುತ್ತೆ. ಮಾಜಿ ಸಿಎಂಗಳು, ಹಾಲಿ ಮಾಜಿ ಸಂಸದರು ಮತ್ತು ಶಾಸಕರೆಲ್ಲ ಭಾಗಿಯಾಗ್ತಾರೆ. 50 ಮಂದಿ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅಂತ ಮಾಹಿತಿಯೂ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಚೇರಿಯಿಂದ ಸಿಕ್ಕಿರುವಂಥ ಮಾಹಿತಿ. KPCC ಕಚೇರಿಯ ಭಾರತ್ ಜೋಡೋ ಭವನ ಏನಿದೆ ಅಲ್ಲಿ ಈ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳು ಆತಿಥ್ಯವನ್ನು ವಹಿಸ್ಕೊಂಡಿದ್ದಾರೆ ಅಷ್ಟೇ. ಯಾಕಂದರೆ ಕರ್ನಾಟಕದಲ್ಲಿ ನಡೀತಾ ಇದೆಯಲ್ಲ, ಬೆಂಗಳೂರಿನಲ್ಲಿ ನಡೀತಾ ಇದೆಯಲ್ಲ, ಹಂಗಾಗಿ ಆತಿಥ್ಯ ವಹಿಸ್ಕೊಂಡಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟು ಸಿದ್ದರಾಮಯ್ಯನವರು ಇದರ ಅಧ್ಯಕ್ಷತೆ, ಒಟ್ಟು ಸಮಿತಿ ಅಧ್ಯಕ್ಷರು ಅಂತ ಇದೆಲ್ಲ ಸುಳ್ಳು ಅಂತ ಈಗ ಮುಖ್ಯಮಂತ್ರಿಗಳ ಕಚೇರಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಬೆಳಗ್ಗೆ ಏನು ಹೇಳಿದ್ದರು? ನಾನಾಗೇನು ಕೇಳಲಿಲ್ಲ, ಅವರೇ ಘೋಷಣೆ ಮಾಡಿದ್ದಾರೆ. ನನ್ನನ್ನು ಮಂಡಳಿಗೆ ಅಧ್ಯಕ್ಷ ಮಾಡಿರೋದು ನಂಗೆ ಗೊತ್ತಿಲ್ಲ. ಈ ಬಗ್ಗೆ ನಾನು ಹೈಕಮಾಂಡ್ ಜೊತೆ ಮಾತನಾಡ್ತೀನಿ, ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡುವಂತೆ ಹೇಳಿದ್ದಾರೆ ಅಂದ್ರು. ಬನ್ನಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯ. ನಾನು ನಂಗೆ ಗೊತ್ತಿಲ್ಲಪ್ಪ, ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ. ನೀವು ಬರ್ದಿದ್ದೀರಿ, ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್. ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. OBC ಅಧ್ಯಕ್ಷರು, ಕೇಂದ್ರದ OBC ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಆ ಮೀಟಿಂಗ್ನ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ. ಸೊ ನನಗಿದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಸ್ವೀಕರಿಸ್ತೀರಾ ಸರ್ ಹುದ್ದೆ ಸ್ವೀಕಾರ ಮಾಡಿ? ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ? ರಾಷ್ಟ್ರೀಯ ನಾನು ಕೇಳಿಲ್ಲ, ಅವರೇ ಗೊತ್ತಿಲ್ಲ ನನಗೆ. ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ, ಈಗ ಹೈಕಮಾಂಡ್ ರಾಜಕಾರಣ ಅಲ್ಲ,
ಇದು ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಥರ ಇದೆ. ನೋಡ್ತೀನಿ, ನಾನು ಕೇಳಿ ಮಾತಾಡ್ತೀನಿ. ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ, ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ. ನೀವು ಬರ್ದಿದ್ದೀರಿ, ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್. ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು OBC ಅಧ್ಯಕ್ಷರು, ಕೇಂದ್ರದ OBC ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು. ಆ ಮೀಟಿಂಗನ್ನ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೀನಿ. ಸೊ ನನಗಿದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೇನು